ವೀಕ್ಷಕರೇ, ಐಪಿಎಲ್ ತಂಡಗಳಲ್ಲಿ ನಮ್ಮ ಹೆಮ್ಮೆಯ ಆರ್ಸಿಬಿ ತಂಡಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಇತರೆ ಯಾವ ತಂಡಕ್ಕೂ ಕೂಡ ಇರದಂತಹ ಹುಚ್ಚು ಅಭಿಮಾನಿಗಳು ಆರ್ಸಿಬಿ ತಂಡಕ್ಕೆ ಎಲ್ಲಾ ಕಡೆಯೂ ಇದ್ದಾರೆ. ಎಲ್ಲಾ ತಂಡಗಳನ್ನ ಹೋಲಿಸಿದ್ರೆ ಆರ್ಸಿಬಿ ಅತ್ಯಂತ ಇಂಟ್ರೆಸ್ಟಿಂಗ್ ಹಾಗೂ ಮಹತ್ತರವಾದಂತಹ ತಂಡ ಎಂಬುದರಲ್ಲಿ ದೂಸರ ಮಾತೇ ಇಲ್ಲ. ಎದುರಾಳಿಗಳನ್ನು ಕೂಡ ತನ್ನ ಸ್ನೇಹದ ಬಲೆಯೊಳಗೆ ಎಳೆದುಕೊಳ್ಳಬಲ್ಲಂತಹ ತಾಕತ್ತಿರುವ ಏಕೈಕ ತಂಡ ಅಂದ್ರೆ ಅದು ಆರ್ಸಿಬಿ. ಈವರೆಗೂ ಒಂದು ಬಾರಿಯೂ ಕಪ್ಪನ್ನ ಗೆಲ್ಲದೆ ಹೋದ್ರೂ ಕೂಡ ಆರ್ಸಿಬಿ ಅಂದ್ರೆ ಅದರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಅಷ್ಟು ಸಲವೂ ಕೂಡ ಅಂತಿಮ ಹಣಾಹಣಿವರೆಗೂ ಬಂದು ನಿರಾಸೆಯನ್ನ ಹುಟ್ಟಿಸಿದ್ರು ಕೂಡ ಈ ಸಲ ಕಪ್ ನಮ್ದೇ ಎಂಬ ವಿಶ್ವಾಸ ಮಾತ್ರ ಯಾರಲ್ಲೂ ಕಡಿಮೆಯಾಗಿಲ್ಲ. ವೀಕ್ಷಕರೇ, ಆರ್ಸಿಬಿ ಕೇವಲ ಒಂದು ತಂಡ ಅಲ್ಲ, ಅದೊಂದು ಬ್ರಾಂಡ್, ಅದೊಂದು ಎಮೋಷನ್ ಎಂಬ ಸತ್ಯ ಸತತ ಸೋಲುಗಳ ಬಳಿಕವೂ ವರ್ಷ ಏರಿಕೆಯಾಗ್ತಿರುವಂತಹ ಅದರ ಅಭಿಮಾನಿಗಳಿಂದಲೇ ವೇದ್ಯವಾಗ್ತಿದೆ. ಆರ್ಸಿಬಿ ಯಾಕೆ ಇಷ್ಟ ಅಂತ ಕೇಳಿದ್ರೆ ಜನ ಕೊಡುವ ತರಹೇವಾರಿ ಉತ್ತರಗಳು ಮೈಯನ್ನ ರೋಮಾಂಚನಗೊಳಿಸ್ತವೆ. 2008ರಿಂದಲೂ ಜಾರಿಯಲ್ಲಿರುವಂತಹ ಆರ್ಸಿಬಿ ಇತರೆ ಕೆಲ ತಂಡಗಳ ಹಾಗೆ ಯಾವತ್ತೂ ಕೂಡ ಗೆಲ್ಲೋದಕ್ಕೆ ಅಕ್ರಮ ಹಾದಿಯನ್ನು ಅನುಸರಿಸಿ ಮುನ್ನುಗ್ಗಿಲ್ಲ. ಗೆದ್ರೆ ಅದು ರಾಜ್ಯ ಮಾರ್ಗದ ಮೂಲಕ ಮಾತ್ರ ಎಂಬುದು ಅದರ ನಡೆಗಳಲ್ಲಿ ಒಂದು. ಆರ್ಸಿಬಿ ತಂಡದ ಸಾರ್ವಕಾಲಿಕ ದಾಖಲೆಗಳ ಬಗ್ಗೆ ಏನಾದರೂ ಗೊತ್ತಾದ್ರೆ ಅದರ ಮೇಲಿನ ಅಭಿಮಾನ ನೂರ್ಮಡಿಯಾಗುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಈ 14 ವರ್ಷಗಳ ರೋಚಕ ಜರ್ನಿಯಲ್ಲಿ ಆರ್ಸಿಬಿ ಸಾಧಿಸಿದ ಕೆಲ ಅನುಪಮ ದಾಖಲೆಗಳ ಬಗ್ಗೆ ಸ್ವಾರಸ್ಯಕರವಾಗಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ಆರ್ಸಿಬಿ ತಂಡ ರೋಚಕ ಹಾಗೂ ಕಳಪೆ ಪ್ರದರ್ಶನ ಈ ಎರಡಕ್ಕೂ ಕೂಡ ಹೆಸರುವಾಸಿಯಾದಂತಹ ಏಕೈಕ ತಂಡ. ಈ ಎರಡು ವಿಧದಲ್ಲೂ ಕೂಡ ಈ ತಂಡ ದಾಖಲೆಗಳನ್ನ ಸರಿಗಟ್ತಾ ಬಂದಿದೆ. ಮೊದಲನೇದಾಗಿ ಹೇಳುವುದಾದ್ರೆ ಆರ್ಸಿಬಿಯಲ್ಲಿ ಈವರೆಗೂ ಅತಿ ಹೆಚ್ಚು ಕ್ಯಾಚ್ ಅನ್ನ ಹಿಡಿದ ಆಟಗಾರರ ಬಗ್ಗೆ ಹೇಳಬೇಕು. ಆರ್ಸಿಬಿ ತನ್ನ ಬ್ಯಾಟಿಂಗ್ ಹಾಗೂ ಕ್ಷೇತ್ರ ರಕ್ಷಣೆಯಲ್ಲಿ ಸದೃಢವಾದ ತಂಡ. ಬೌಲಿಂಗ್ ನಲ್ಲಿ ಆರ್ಸಿಬಿ ಮೊದಲಿಂದಲೂ ಕೂಡ ಏರಿಳಿತಗಳನ್ನ ಕಾಣ್ತಾನೆ ಬಂದಿದೆ. ಈಗ ಅತಿ ಹೆಚ್ಚು ಕ್ಯಾಚ್ ಎಂಬ ವಿಷಯ ಬಂದಾಗ ಆರ್ಸಿಬಿ ತಂಡದ ರಣ ರೋಚಕ ಆಟಗಾರ ಅಂತ ಕರೆಸಿಕೊಂಡಂತಹ ದಿಗ್ಗಜ ಎಬಿಡಿಯ ಹೆಸರು ಇವತ್ತು ಕೂಡ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಆರ್ಸಿಬಿ ಆಲ್ರೌಂಡರ್ ಆಟಗಾರರಾಗಿದ್ದಂತಹ ಎಬಿಡಿ ಈ ತಂಡದ ಶಕ್ತಿಯನ್ನ ಇಮ್ಮಡಿಗೊಳಿಸಿದಂತಹ ಆಟಗಾರರಲ್ಲಿ ಒಬ್ರು. 2011ರಿಂದ 2020ರವರೆಗೂ ತಂಡದಲ್ಲಿದ್ದಂತಹ ಈ ಆಟಗಾರ ತನ್ನ 9 ಸರಣಿಗಳಲ್ಲಿ ಬರೋಬ್ಬರಿ 90ಕ್ಕೂ ಹೆಚ್ಚು ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ತನ್ನ ಕರಿಯರ್ನ 130 ಇನ್ನಿಂಗ್ಸ್ಗಳಲ್ಲಿ ಎಬಿಡಿ ಹಿಡಿದಂತಹ ಕ್ಯಾಚ್ 90. ಇದು ಆರ್ಸಿಬಿಯಲ್ಲಿ ಅತಿ ಹೆಚ್ಚು. ಇನ್ನು ಎರಡನೆಯದು ಆರ್ಸಿಬಿಯ ಅತಿ ಹೆಚ್ಚು ಗೋಲ್ಡನ್ ಡಕ್ಸ್. ಆಗ್ಲೇ ಹೇಳಿದಂತೆ ಆರ್ಸಿಬಿ ತನ್ನ ಕಳಪೆ ಪ್ರದರ್ಶನಕ್ಕೂ ಕೂಡ ಹೆಸರುವಾಸಿಯಾದಂತಹ ತಂಡ. ಆರ್ಸಿಬಿಯಲ್ಲಿ ಕೊಹ್ಲಿ ಹಾಗೂ ಈ ಇಬ್ಬರ ಜೋಡಿ ಬ್ಯಾಟಿಂಗ್ ನಲ್ಲಿ ಪ್ರಧಾನ ಸ್ಥಾನವನ್ನ ಪಡೆದಿತ್ತು. ಕೊಹ್ಲಿ ನಮ್ಮ ತಂಡಕ್ಕೆ ಅನೇಕ ಸರಣಿಗಳಲ್ಲಿ ನಾಯಕರಾಗಿದ್ದವರು. ಎಷ್ಟೋ ಪಂದ್ಯಗಳನ್ನ ತನ್ನ ರೋಚಕ ಬ್ಯಾಟಿಂಗ್ ಹಾಗೂ ರನ್ ನಿಂದ ಎತ್ತಿ ಹಿಡಿದಂತಹ ಖ್ಯಾತಿ ಕೊಹ್ಲಿ ಹಾಗೂ ಎಬಿಡಿ ಅವರದ್ದು. ಎಬಿಡಿಯನ್ನ ತಂಡದ ರಾಹುಲ್ ದ್ರಾವಿಡ್ ಅಂತಾನೆ ಕರೆಯಲಾಗ್ತಿತ್ತು. ಅತಿ ಹೆಚ್ಚು ಗೋಲ್ಡನ್ ಡಕ್ಸ್ ಅಂತ ಬಂದಾಗ ಕೊಹ್ಲಿ ಒಟ್ಟು 6 ಗೋಲ್ಡನ್ ಡಕ್ಸ್ ಹಾಗೂ ಓವರ್ ಆಲ್ 9 ಡಕ್ಸ್ ಅನ್ನು ಸಾಧಿಸಿ ಮೊದಲ ಸಾಲಿನಲ್ಲಿದ್ದಾರೆ. ಇದು ಎರಡನೇವರು ಎಬಿಡಿ. ಇಲ್ಲಿ ಕೊಹ್ಲಿ ಹಾಗೂ ಎಬಿಡಿ ಈ ಇಬ್ಬರು ಕೂಡ 6 ಸಲಕ್ಕೂ ಹೆಚ್ಚು ಈ ತಂಡದಲ್ಲಿ ಡಕ್ಔಟ್ ಆಗಿದ್ದಾರೆ. ಇನ್ನು ಮೂರನೇದಾಗಿ ಅತಿ ಹೆಚ್ಚು ವಿಕೆಟ್ಗಳ ಬಗ್ಗೆ ಹೇಳಬೇಕು. ಈ ಮೊದಲೇ ಹೇಳದಂತೆ ಆರ್ಸಿಬಿ ತಂಡದಲ್ಲಿ ಸದೃಢ ಬೌಲರ್ಗಳ ಕೊರತೆ ಆರಂಭದಿಂದನೂ ಕೂಡ ಇದ್ದೇ ಇದೆ. ಆರಂಭದಲ್ಲಿ ಅಂದ್ರೆ 2011ರವರೆಗೂ ವಿನಯ್ ಆರ್ಸಿಬಿ ತಂಡದ ಪವರ್ಫುಲ್ ಬೌಲರ್ ಆಗಿ ಹೊರಹೊಮ್ಮಿದ್ರು. ಆ ಬಳಿಕ ಆ ಸ್ಥಾನವನ್ನು ಅಲಂಕರಿಸಿದ್ದು ಚಾಹಲ್. ಈ ಮೊದಲು ವಿನಯ್ ಆರ್ಸಿಬಿಯಲ್ಲಿ 72 ವಿಕೆಟ್ ಅನ್ನು ಸಾಧಿಸಿದರೆ ಯುಗವೇಂದರ್ ಚಾಹಲ್ ಭರ್ತಿ 100ಕ್ಕೂ ಹೆಚ್ಚಿನ ವಿಕೆಟ್ಗಳನ್ನ ಆರ್ಸಿಬಿ ತಂಡವೊಂದರಲ್ಲೇ ಸಾಧಿಸಿದ್ದಾರೆ. ಈವರೆಗೂ ಓವರ್ 165 ವಿಕೆಟ್ ಪಡೆದಿರುವಂತಹ ಚಾಹಲ್ ಆರ್ಸಿಬಿಯಲ್ಲಿ 100 ವಿಕೆಟ್ ಅನ್ನು ಪಡೆದ ಏಕೈಕ ಆಟಗಾರ. 2014ರಿಂದ 2021ರವರೆಗೂ ಚಾಹಲ್ ಆರ್ಸಿಬಿಯಲ್ಲಿದ್ದು ಇದೀಗ ರಾಜಸ್ಥಾನದ ಸ್ಕ್ವಾಡ್ ನಲ್ಲಿದ್ದಾರೆ. ಇನ್ನು ನಾಲ್ಕನೇದಾಗಿ ಅತಿ ಹೆಚ್ಚು ಸಿಕ್ಸಸ್ ಅನ್ನ ಸಾಧಿಸಿದ ಪ್ಲೇಯರ್ ಬಗ್ಗೆ ಹೇಳಲೇಬೇಕು. ವೀಕ್ಷಕರೇ, ಆರ್ಸಿಬಿ ತನ್ನ ಬ್ಯಾಟಿಂಗ್ ವೈಖರಿಯಲ್ಲಿ ಯಾವ ತಂಡಕ್ಕೂ ಕೂಡ ಕಡಿಮೆ ಇಲ್ಲದಂತಹ ತಂಡ. ಈ ತಂಡ ಈವರೆಗೂ ಸದೃಢ ಹಾಗೂ ಕಿಲ್ಲಿಂಗ್ ಬ್ಯಾಟರ್ಗಳನ್ನ ಪಡೆಯುತ್ತಾನೆ ಬಂದಿದೆ. ಕೊಹ್ಲಿ, ಕ್ರಿಸ್ ಗೇಲ್, ವಿಲಿಯರ್ಸ್, ದಿನೇಶ್ ಕಾರ್ತಿಕ್ ಮುಂತಾದ ಶಕ್ತಿಶಾಲಿ ಬ್ಯಾಟರ್ಗಳು ಈ ತಂಡಕ್ಕಾಗಿ ಆಡಿದ್ದಾರೆ. ಅತಿ ಹೆಚ್ಚು ಸಿಕ್ಸ್ ಅಂತ ಬಂದಾಗ ಆರ್ಸಿಬಿಯ ದೈತ್ಯ ಹಾಗೂ ಅಜಯನೆಂದೇ ಹೆಸರಾದಂತಹ ಕ್ರಿಸ್ ಗೇಲ್ ರವರನ್ನ ನಾವು ಮರೆಯೋದಕ್ಕೆ ತಾನೇ ಹೇಗೆ ಸಾಧ್ಯ? ಆ 6 ಅಡಿ ಘಟನೆಗೆ ನಮ್ಮ ಕ್ರೀಡಾಂಗಣವೆಲ್ಲ ಸಣ್ಣ ಆಟದ ಮೈದಾನಗಳಂತೇನೆ ಎಂಬಷ್ಟು ಲೀಲಾಜಲವಾಗಿ ಬ್ಯಾಟ್ ಮಾಡಿದ್ದು ಇವತ್ತಿಗೆ ಇತಿಹಾಸ. 2011ರಿಂದ 2017ರವರೆಗೂ ಆರ್ಸಿಬಿಯಲ್ಲಿ ಬರೋಬ್ಬರಿ 239 ಸಿಕ್ಸ್ಗಳನ್ನ ಬಾರಿಸಿದ್ದಾರೆ. ಎರಡನೆಯದ್ದು ಎಬಿಡಿ ಅವರದ್ದು. ಎಬಿಡಿ ಒಟ್ಟು 238 ಸಿಕ್ಸ್ ಅನ್ನು ಹೊಡೆದು ಎರಡನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಕ್ರಿಸ್ ಗೇಲ್ಗಿಂತ 1 ಸಿಕ್ಸ್ ಮಾತ್ರ ಕಡಿಮೆ. ಈ ದಿಸೆಯಲ್ಲಿ ಕ್ರಿಸ್ ಗೇಲ್ ರವರದ್ದು ಸಾರ್ವಕಾಲಿಕ ದಾಖಲೆನೇ ಸರಿ. ಇನ್ನು ಐದನೇದು ಅತಿ ಹೆಚ್ಚು ಫೋರ್ಗಳನ್ನ ಹೊಡೆದಂತಹ ಆಟಗಾರರ ಬಗ್ಗೆ. ಆರ್ಸಿಬಿಯಲ್ಲಿ ಕಳೆದ 14 ಸರಣಿಗಳಲ್ಲಿ ಕೊಹ್ಲಿ ಅತಿ ಹೆಚ್ಚು ಫೋರ್ಗಳನ್ನ ಬಾರಿಸಿದಂತಹ ನಂಬರ್ 1 ಆಟಗಾರ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. 2008ರಿಂದ ಈವರೆಗೂ ಆರ್ಸಿಬಿಗಾಗಿನೇ ಆಡ್ತಾ ಬಂದಿರುವಂತಹ ಕೊಹ್ಲಿ ಇದೇ ಮೇ 29ರ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಟ್ಟು 576 ಫೋರ್ಸ್ ಅನ್ನ ಬಾರಿಸಿದ್ದಾರೆ.
ಇನ್ನು 6ನೇದ್ದು ಅತಿ ಹೆಚ್ಚು ಅರ್ಧಶತಕ ಬಾರಿಸಿದಂತಹ ಆರ್ಸಿಬಿ ಆಟಗಾರರು ಯಾರು ಎಂಬ ವಿಷಯ. ಇಲ್ಲಿ ಅತಿ ಹೆಚ್ಚು ಅರ್ಧಶತಕ ಬಾರಿಸಿದ ನಂಬರ್ 1 ಆಟಗಾರ ಸ್ಥಾನದಲ್ಲಿ ಪುನಃ ನಾವು ವಿರಾಟ್ ರವರ ಹೆಸರನ್ನೇ ಹೇಳಬೇಕಾಗುತ್ತೆ. ವಿರಾಟ್ 2008ರಿಂದ 2022ವರೆಗೂ ಆರ್ಸಿಬಿಯಲ್ಲಿ ಬಾರಿಸಿದ ಅರ್ಧ ಶತಕಗಳ ಸಂಖ್ಯೆ ಒಟ್ಟು 44. 2ನೇ ಸ್ಥಾನದಲ್ಲಿ ಎಬಿಡಿ ಬರ್ತಾರೆ, ಅವರದು ಒಟ್ಟು 39. ಆರ್ಸಿಬಿಯ ಇತಿಹಾಸದಲ್ಲಿ ಕೊಹ್ಲಿ ಹಾಗೂ ಎಬಿಡಿ ಅವರದ್ದು ಎಂದಿಗೂ ಅನ್ಬೀಟಬಲ್ ರೆಕಾರ್ಡ್. ಇನ್ನು 7ನೇದಾಗಿ ಆರ್ಸಿಬಿಯಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಕಿಲಾಡಿ ಆಟಗಾರರ ಬಗ್ಗೆ ಹೇಳಬೇಕಾಗುತ್ತೆ. ಕ್ರಿಸ್ ಗೇಲ್, ಎಬಿಡಿ, ಡಿಕೆ ತರಹದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು ಆರ್ಸಿಬಿ ತಂಡಕ್ಕಾಗಿ ಆಡಿದ್ದಾರೆ. ಇಲ್ಲಿಯೂ ಕೂಡ ಇವ್ರ ಪೈಕಿ ವಿರಾಟ್ ರವರನ್ನೇ ನಾವೀಗ ಉಲ್ಲೇಖ ಮಾಡಬೇಕಾಗುತ್ತೆ. ವಿರಾಟ್ 2008ರಿಂದ 2022ರವರೆಗೂ ಆರ್ಸಿಬಿಯಲ್ಲಿ ಒಟ್ಟು 5 ಅಭೂತಪೂರ್ವ ಶತಕಗಳನ್ನ ಬಾರಿಸಿ ಮುಂಚೂಣಿಯಲ್ಲಿದ್ದಾರೆ. ಇಲ್ಲಿ ಮತ್ತೆ 2ನೇ ಸ್ಥಾನ ಪಡೆದದ್ದು ಎಬಿಡಿ ಅವರೇ. ಇವರು 2011ರಿಂದ 2021ರವರೆಗೂ ಆರ್ಸಿಬಿಯಲ್ಲಿ ಬಾರಿಸಿದ್ದು 2 ಸೆಂಚುರಿಗಳನ್ನ ಮಾತ್ರ. ಈ ಲಿಸ್ಟ್ ಅಲ್ಲಿ ಕ್ರಿಸ್ ಗೇಲ್ ಇಲ್ಲಿರೋದು ಅಚ್ಚರಿ ಹಾಗೂ ವಿಷಾದದ ಸಂಗತಿಗಳೆರಡೂ ಕೂಡ. ಇನ್ನು 8ನೇದಾಗಿ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಪ್ಲೇ ಅಥವಾ ಪಾರ್ಟ್ನರ್ಶಿಪ್ ರನ್ ಸ್ಕೋರ್ಗಳ ಬಗ್ಗೆ ಹೇಳಬೇಕಾಗುತ್ತೆ. ಈ ದಾಖಲೆ ಕೇವಲ ಆರ್ಸಿಬಿಗೆ ಮಾತ್ರ ಸೀಮಿತವಾಗಿರದೆ ಇದುವರೆಗೂ ಐಪಿಎಲ್ ಇತಿಹಾಸದಲ್ಲೇನೆ ಇದೊಂದು ಸಾರ್ವತ್ರಿಕ ದಾಖಲೆಯಾಗಿ ನಿಂತಿದೆ. ವಿರಾಟ್ ಹಾಗೂ ಎಬಿಡಿ ಈ ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಒಮ್ಮೆ 229 ರನ್ ಸಂಗ್ರಹವಾಗಿದ್ದು ಇದು ಐಪಿಎಲ್ ಇತಿಹಾಸದಲ್ಲಿನೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಸ್ಕೋರ್ ಆಗಿ ಗುರುತಿಸಿಕೊಂಡಿದೆ. ಈ ಜೋಡಿ ಈ ಹಿಂದಿನ ಒನ್ ಡೇ ಇಂಟರ್ನ್ಯಾಷನಲ್ ಲೆಜೆಂಡರಿ ಜೋಡಿಗಳಿಂದ ಕರೆಸಿಕೊಂಡಿದ್ದಂಥ ಸಚಿನ್ ಹಾಗೂ ಸೆಹ್ವಾಗ್ ಜೋಡಿಯನ್ನ ಹಲವು ಸಲ ನೆನಪು ಮಾಡುವಂತಿತ್ತು. ಈ ಒಂದು ದಾಖಲೆ ಸೃಷ್ಟಿಯಾಗಿದ್ದು 2017ರಲ್ಲಿ ಆರ್ಸಿಬಿ ಗುಜರಾತ್ ವಿರುದ್ಧ ಆಡುವಾಗ ವಿರಾಟ್ ಹಾಗೂ ಎಬಿಡಿ ಒಟ್ಟಿಗೆ ಸಂಗ್ರಹಿಸಿದಂತಹ 2ನೇ ವಿಕೆಟ್ನ ಅತಿ ಹೆಚ್ಚು ರನ್ ಸ್ಕೋರ್ ಇದು. ಈ ಒಂದು ದಾಖಲೆ ಟಿ20ಯ ಕರಿಯರ್ನಲ್ಲೇ ಯಾರು ಕೂಡ ಈವರೆಗೂ ಸರಿಗಟ್ಟದ ದಾಖಲೆಯಾಗಿ ನಿಂತಿರೋದು ಆರ್ಸಿಬಿಯ ಅಭಿಮಾನಿಗಳು ಕೂಡ ಗರ್ವಿಸುವಂತಹ ಸಂಗತಿ. ಇನ್ನು 9ನೇದಾಗಿ ಆರ್ಸಿಬಿಯಲ್ಲಿ ಈವರೆಗೂ ಸಂಗ್ರಹವಾದ ಬಿಗ್ಗೆಸ್ಟ್ ಸ್ಕೋರ್ ಬಗ್ಗೆ. ಆಗ ಆರ್ಸಿಬಿಯ ವಿರುದ್ಧ ಪುಣೆ ವಾರಿಯರ್ಸ್ ತಂಡ ಆಡ್ತಿತ್ತು. ಆಗ ಆರ್ಸಿಬಿಯಲ್ಲಿ ರನ್ ಮಷಿನ್ ಅಂತಾನೆ ಕರೆಸಿಕೊಂಡಿದ್ದ ಕ್ರಿಸ್ ಗೇಲ್ ಒಬ್ಬರೇ ಅಖಾಡದಲ್ಲಿ ನಿಂತು ಬರೋಬ್ಬರಿ 175 ರನ್ ಸ್ಕೋರ್ ಅನ್ನ ಮಾಡಿದ್ರು. ಇದು ಕೇವಲ ಆರ್ಸಿಬಿಯಲ್ಲಿ ಮಾತ್ರವಲ್ಲದೆ ಐಪಿಎಲ್ ಕರಿಯರ್ನಲ್ಲಿ ಯಾರು ಕೂಡ ಈವರೆಗೂ ಸರಿಗಟ್ಟದ ಒಂದು ಸಾರ್ವತ್ರಿಕ ದಾಖಲೆಯಾಗಿ ನಿಂತಿದೆ. ಇನ್ನು 10ನೇದು ಹಾಗೂ ಕೊನೆಯದಾಗಿ ಅತಿ ಹೆಚ್ಚು ರನ್ ಬಾರಿಸಿದ ಆರ್ಸಿಬಿ ಆಟಗಾರನ ಬಗ್ಗೆ ಹೇಳಬೇಕು. 2008ರಿಂದ 2022ರವರೆಗೂ ಆರ್ಸಿಬಿ ಪರವಾಗಿ ಹೆಚ್ಚು ರನ್ ಅನ್ನು ಬಾರಿಸಿದಂತಹ ಆಟಗಾರರ ಸ್ಥಾನದಲ್ಲಿ ಮತ್ತೊಮ್ಮೆ ವಿರಾಟ್ ರವರ ಹೆಸರೇ ಬರುತ್ತೆ. ಇವತ್ತಿನವರೆಗೂ ಇವರು ಪಡೆದ ರನ್ಗಳು ಒಟ್ಟು 6592. ಇದು ಕೇವಲ ಆರ್ಸಿಬಿಯಲ್ಲಿ ಮಾತ್ರವಲ್ಲದೆ ಐಪಿಎಲ್ ಚರಿತ್ರೆಯಲ್ಲಿ ಆಟಗಾರನೊಬ್ಬ 6500 ರನ್ ದಾಟಿದ ಮೊದಲ ಅನ್ಬೀಟಬಲ್ ರೆಕಾರ್ಡ್. ಈ ಒಂದು ರೆಕಾರ್ಡ್ ಕೂಡ ಇವತ್ತಿಗೂ ಆರ್ಸಿಬಿ ಹೆಸರಲ್ಲೇ ಇದೆ. ವೀಕ್ಷಕರೇ, ಈ ಎಲ್ಲ ದಾಖಲೆಗಳಲ್ಲಿ ವಿರಾಟ್ ರವರ ಪಾಲು ಸಿಂಹ ಪಾಲು ಅಂತಾನೆ ಹೇಳಬಹುದು. ವೀಕ್ಷಕರೇ, ವಿರಾಟ್ ನಿಜಕ್ಕೂ ಆರ್ಸಿಬಿಯ ಹೆಮ್ಮೆ. ತಂಡದ ಸರ್ವಾಂಗೀಣ ಬೆಳವಣಿಗೆಗೆ ಹಾಗೂ ಅದರ ಕೀರ್ತಿಗಾಗಿ ಪ್ರಾಮಾಣಿಕವಾಗಿ ದುಡಿದ ಹಾಗೂ ದುಡಿಯುತ್ತಿರುವ ವಿರಾಟ್ ತರಹದ ಅನೇಕ ಆಟಗಾರರಿಂದ ಹಾಗೂ ಎಷ್ಟೋ ಸೋಲುಗಳು ಎದುರಾದರೂ ತಂಡದ ಅಭಿಮಾನದಿಂದ ಯಾವತ್ತೂ ವಿಮುಖರಾಗದಂತಹ ಕೋಟ್ಯಾಂತರ ನಿಷ್ಠಾವಂತ ಆರ್ಸಿಬಿ ಅಭಿಮಾನಿಗಳ ಅಭಿಮಾನದಿಂದ ಆರ್ಸಿಬಿಯ ಖ್ಯಾತಿ ಇವತ್ತು ವಿಶ್ವವ್ಯಾಪಿಯಾಗಿ ಹಬ್ಬಿದೆ. ವೀಕ್ಷಕರೇ, ಕೋಟ್ಯಾಂತರ ಅಭಿಮಾನಿಗಳ ಈ ವಿಶ್ವಾಸದಾಯಕ ಮಿಡಿತಕ್ಕೆ ಖಂಡಿತ ಇವತ್ತಲ್ಲ ನಾಳೆ ನಿರೀಕ್ಷಿತ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.